ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಇವತ್ತು ಈ ತರ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತಾ ಇದ್ದೀರಾ? ಎಸ್, ನಾವು ಆಲ್ಮೋಸ್ಟ್ 4 years ಬ್ಯಾಕೆ ಅನ್ಕೊಂಡಿದ್ವಿ ರೀಲ್ಸ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಫುಲ್ ಬೆಳಿಬೇಕು ಅಂತ ಎಲ್ಲ. ಇವಾಗ ಇತ್ತೀಚೆಗೆ ಆಸೆ ಪಟ್ಟಿರೋದಲ್ಲ, ತುಂಬಾ ವರ್ಷಗಳಿಂದ ಆಸೆ ಪಟ್ಟಿರೋದು. ಅದೊಂದು ಕನಸು ನಮ್ಗೆ. ಅಂಡ್ 2 years ಮುಂಚೆನೂ ಕೂಡ ನಾವು ರೀಲ್ಸ್ ಮಾಡ್ತಾ ಇದ್ವಿ, ಯೂಟ್ಯೂಬ್ ಚಾನಲ್ ಕೂಡ ಇತ್ತು, ಅದರಲ್ಲೂ ಕೂಡ ಪೋಸ್ಟ್ ಮಾಡ್ತಾ ಇದ್ವಿ. ಬಟ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದ್ದರಿಂದ ಅವಾಗ ರೀಲ್ಸ್ ಮಾಡೋದು ಬಿಟ್ಬಿಟ್ವಿ. ಮತ್ತೆ ರೀಲ್ಸ್ ಮಾಡೋದು ಬಿಟ್ಬಿಟ್ವಿ. ಮತ್ತೆ ಆ ಯೂಟ್ಯೂಬ್ ಚಾನಲ್ ಕೂಡ ಹೋಯ್ತು. ಅದು ಗೊತ್ತಿಲ್ಲ ಇವಾಗ ಏನಾಯ್ತು ಅಂತ, ಬಟ್ ಅದನ್ನ ಯೂಸ್ ಮಾಡ್ತಾ ಇರ್ಲಿಲ್ಲ. ಅಂಡ್ ಮತ್ತೆ ಇವಾಗ ನಾವು ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ. ನಾವು ಯಾವ ತರ ವಿಡಿಯೋಸ್ ಮಾಡ್ತೀವಿ ಅಂತ ನೀವು ಅನ್ಕೊಂತಾ ಇದ್ರೆ, ಯಾವ ತರ ವಿಡಿಯೋಸ್ ಮಾಡ್ತೀವಿ ನಾವು? ಆಬ್ವಿಯಸ್ಲಿ ಕಪಲ್ ಕಂಟೆಂಟ್, ಒಂದು ಒಳ್ಳೆ ಮೆಸೇಜು ಲವರ್ಸ್ಗೆ, ಈಗಿನ ಕಾಲದಲ್ಲಿ ಹೆಂಗಿರ್ಬೇಕು, ಯಾವ ತರ ಡೈಲಿ ವ್ಲಾಗು, ಲೈಫ್ ಸ್ಟೈಲ್, ಟ್ರಾವೆಲ್ಸ್. ಇವಾಗ ಎಲ್ಲಾದ್ರೂ ಟ್ರಾವೆಲ್ಸ್ ಹೊರಗಡೆ ಹೋಗ್ತಾ ಇದೀವಿ ಅಂದ್ರೆ, ಟ್ರಿಪ್ಗೆ ಹೋಗ್ತಾ ಇದೀವಿ ಅಂದ್ರೆ ಅಲ್ಲಿ ಏನೇನ್ ಚಟುವಟಿಕೆಗಳು ನಡೆಯುತ್ತೋ ಅದನ್ನ ತೋರಿಸ್ತೀವಿ, ಅದನ್ನು ಮಾಡ್ತೀವಿ. ಮತ್ತೆ ನಿಮ್ಗೆ ನಮ್ಮ ಬಗ್ಗೆ ಏನಾದ್ರೂ ತಿಳ್ಕೊಬೇಕು ಅಂದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ತಿಳಿಸಿ ಈ ತರ ಬೇಕು ವಿಡಿಯೋಸ್ ಅಂತ. ಸೊ ಆ ತರ ವಿಡಿಯೋಸ್ ಕೂಡ ಮಾಡ್ತೀವಿ. ಮತ್ತೆ ಇನ್ನ ಯಾವ ತರ ಹೊಸದಾಗಿ ಏನ್ ಟ್ರೈ ಮಾಡಕ್ಕಾಗುತ್ತೋ ಅದನ್ನೆಲ್ಲ ಮಾಡ್ತೀವಿ. ಒಂದು ಪಬ್ಲಿಕ್ಗೆ ನಮ್ ಕೈಲಾದಷ್ಟು ಒಂದು ಸಹಾಯ ಮಾಡೋ ತರ ಪ್ಲಾನ್ಸ್ ಇದಾವೆ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸೆ, ಏನು ಇಲ್ದಿರೋರ್ಗೆ. ನನಗೆ ಆ ತರ ಏನು ಆಸೆ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ರೀಲ್ಸ್, ನನಗೆ ಫೋಟೋ ಹುಚ್ಚೆ ಇರ್ಲಿಲ್ಲ ಗೈಸ್. ಇವರಿಂದಾನೆ, ಇವ್ರು ಸಿಕ್ಕಾದ್ಮೇಲೆ ನನಗೆ ಫೋಟೋ ಹೆಂಗ್ ಹಿಡಿಯೋದು ಅಥವಾ ಹೆಂಗ್ ಎಡಿಟ್ ಮಾಡೋದು ಅಂತ ಗೊತ್ತಾಗಿದ್ದು. ನಮ್ಮಿಂದ ತುಂಬಾ ಕಲ್ತವ್ರು ಬಿಡ್ರಿ, ನಮ್ಮಿಂದ ತುಂಬಾ ಜನ ಕಲ್ತವ್ರೆ. ಅದೆಲ್ಲ ಬೇಡ ಬಿಡಿ ಗೈಸ್. ಇವ್ರಿಗೆ ಚಿಕ್ಕ ವಯಸ್ಸಿಂದಾನು ಆಸೆ ಲೈಕ್ ಬೆಳಿಬೇಕು, ಎಲ್ಲಾದ್ರೂ ಹೋದ್ರೆ ಒಂದಷ್ಟು ಜನ ಗುರ್ತಿಸ್ಬೇಕು ಅಂತ ಚಿಕ್ಕ ವಯಸ್ಸಿಂದಾನು ಆಸೆ. ಇದು ಅವ್ರ ಆಸೆ, ಇವ್ರದ್ದು ಸ್ವಂತ ಆಸೆ. ಗೈಸ್, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ತರ ನಮ್ನ ಸಪೋರ್ಟ್ ಮಾಡ್ತಾ ಇದ್ರು, ಅದೇ ತರ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀವಿ. ಅದೇ ತರ ನಮ್ಗೆ ಸಪೋರ್ಟ್ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ಮತ್ತೆ ನಮ್ಮಿಬ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ರೆ ಇಂಟ್ರೊಡಕ್ಷನ್ ವಿಡಿಯೋ ಆಗಿರೋದ್ರಿಂದ, ಸೊ ನನ್ನ ಫುಲ್ ಹೆಸರು ಬಂದು ಹಿತಾ ದಿನೇಶ್ ಅಂತ. ಬಟ್ ಎಲ್ಲಾರ್ಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಜನಕ್ಕೆ ಮನಮ್ಮ ಅಂತಾನೆ ಗೊತ್ತಿರೋದು. ಹೆಸರು ಬಂದು ಹಿತಾ ಅಂತ ನನ್ನ ಹೆಸರು. ಎಲ್ಲಾರು ಫ್ರೆಂಡ್ಸ್ ಎಲ್ಲ ಹಿತು ಅಂತ ಕರೀತಾರೆ, ಇವರು ಮನಮ್ಮ ಅಂತ ಕರೀತಾರೆ. ಇವ್ರ ಫುಲ್ ಹೆಸರು ಹರ್ಷವರ್ಧನ ಅಂತ. ಫ್ರೆಂಡ್ಸ್ ಎಲ್ಲಾರು ವೈಫೈ ಅಂತ ಕರೀತಾರೆ, ನನ್ನ ಯಜಮಾನ್ರೆ ಅಂತ ಕರೀತೀನಿ. ಅದಕ್ಕೆ ಇನ್ಸ್ಟಾಗ್ರಾಮ್ ಐಡಿನು ವರ್ಷ ವೈಫೈ ಅಂತ. ಅದು ವೈಫ್ ಅಂತ ತುಂಬಾ ಜನ ಅನ್ಕೊಂತಾರೆ, ಬಟ್ ಅದು ವೈಫೈ ಅಂತ. ತುಂಬಾ ಜನ ನಾವ್ ಯಾವಾಗಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಬಂದಾಗ ಸುಮಾರು ಜನ ಕೇಳಿದ್ರು, ನಿಮ್ ಲವ್ ಸ್ಟೋರಿ ರಿವೀಲ್ ಮಾಡಿ, ನಿಮ್ಗೆ ಲವ್ ಸ್ಟೋರಿ ಹೇಳಿ, ಹೆಂಗ್ ಲವ್ ಮಾಡ್ಕೊಂಡ್ರಿ ಅಂತ. ಸೊ ಅದನ್ನ ರಿವೀಲ್ ಮಾಡ್ಬೇಕು, ನಾವ್ ಹೇಳ್ಬೇಕು ನಮ್ ಬಾಯಾರೆ ಫಸ್ಟ್ ಇಂದ ಇವಾಗವರೆಗೂ ಏನಾಗಿದೆ, ಏನೇನಾಯ್ತು ಅಂತ. 6 years ಅಲ್ಲಿ ಏನಾಗಿದೆ ಹೇಳ್ಬೇಕು ಅಂದ್ರೆ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬಂದಾದ್ಮೇಲೆ ಲವ್ ಸ್ಟೋರಿ ವಿಡಿಯೋ ಮಾಡೋದು ಪಕ್ಕ. ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲೇ ಹೇಳಲ್ಲ, ಬೇರೆ ಎಲ್ಲ ವಿಡಿಯೋಸ್ ಮಾಡ್ತೀವಿ, ಬಟ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬಂದಾದ್ಮೇಲೆ ಲವ್ ಸ್ಟೋರಿ ವಿಡಿಯೋ ಮಾಡೋದು. ಯೂಟ್ಯೂಬ್ ಚಾನಲ್ ಅಂತಿದ್ಯಲ್ವಾ, ಯೂಟ್ಯೂಬ್ ಚಾನಲ್ ಹೆಸರು ಏನ್ ಇಕ್ತಾ ಇದೆಯಾ? ಹರ್ಷ ಹಿತು ವ್ಲಾಗ್ಸ್. ಸೊ ಯಾರಿಗಾದ್ರೂ ಕನ್ಫ್ಯೂಷನ್ ಇದ್ರೆ ಲೈಕ್ ಹೇಗ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂದ್ರೆ, ಇವ್ರ ಅಕೌಂಟ್ ಅಲ್ಲಿ ಕೂಡ ಬಯೋದಲ್ಲಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈಸಿಯಾಗಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ನನ್ನ ಅಕೌಂಟ್ ಅಲ್ಲಿ ಕೂಡ ಲಿಂಕ್ ಇದೆ, ಸೊ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಅಂಡ್ ಬರೀ ಸಬ್ಸ್ಕ್ರೈಬ್ ಮಾಡೋದಲ್ಲ,
ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಅಂತ ಇರುತ್ತೆ, ಅದನ್ನ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಅಂತ ಇರುತ್ತೆ, ಅದನ್ನ ಹೋಗಿ ಕ್ಲಿಕ್ ಮಾಡಿ. ಸೊ ದಟ್ ನಾವು ಯಾವಾಗಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ಅದನ್ನ ಬೇಗ ಹೋಗಿ ನೋಡ್ಬೋದು. ಸೊ ಗಾಯ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಬೇರೆ ಇದೇ ಏನಾದ್ರೂ ತರ- ನಿಮ್ಗೆ ಯಾವ ತರ ಕಂಟೆಂಟ್ ವಿಡಿಯೋಸ್ ಬೇಕು, ಇನ್ಸ್ಟಾಗ್ರಾಮ್ ಅಲ್ಲೇ ಆಗಿರ್ಲಿ ಅಥವಾ ಯೂಟ್ಯೂಬ್ ಅಲ್ಲೇ ಆಗಿರ್ಲಿ, ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ನಾವು ಖಂಡಿತ ಅದನ್ನ ಮಾಡ್ತೀವಿ. ಚಾಲೆಂಜ್ ವಿಡಿಯೋಸ್ ಕೂಡ ಮಾಡ್ತೀವಿ. ನೀವ್ ಏನ್ ಕಾಮೆಂಟ್ ಹಾಕ್ತಿರೋ ಇದನ್ನ ಮಾಡಿ ಅಂತ ಹೇಳಿದ್ರೆ ಅದನ್ನ ಮಾಡೇ ಮಾಡ್ತೀವಿ. ಇಗ್ನೋರ್ ಮಾಡಲ್ಲ ಗೈಸ್, ಇದಂತೂ ಪಕ್ಕ. ಅಷ್ಟೇ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.